ಇವಾಗ ರಾಶಿ ಫಲವನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಈಗಾಗಲೇ ನಾವು ಕನ್ಯಾ ರಾಶಿವರೆಗಿನ ವಾರದ ಫಲವನ್ನು ನೋಡಿದ್ವಿ. ಉಳಿದ 3 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ, ತುಲಾ ರಾಶಿಯವರಿಗೆ ವಾರದಾದಿಯಲ್ಲಿ ಹೇಗಿರುತ್ತಪ್ಪ ಅಂದರೆ, ಕರ್ಮಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲಿ ಮತ್ತು ಧನಸ್ಥಾನದಲ್ಲಿ ಸಂಚರಿಸ್ತಾನೆ. ತುಂಬ ಒಳ್ಳೆಯದಿದು. ವೃತ್ತಿಯಲ್ಲಿ ಗೌರವ, ಮನ್ನಣೆ, ದಾಂಪತ್ಯದಲ್ಲಿ ಸಾಮರಸ್ಯಗಳು, ಮುಖ್ಯವಾಗಿ ಹಣಕಾಸಿನ ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದು, ವಾಗ್ ವಿಚಕ್ಷಣತೆ ಅಂತೀವಲ್ಲ, ಮಾತಿನಿಂದ ನಿಮಗೆ ಸೌಕರ್ಯಗಳು ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಧರ್ಮ ದೇವ ಕಾರ್ಯಗಳು, ವಿದ್ಯೆ, ಹಣಕಾಸಿನ ಅನುಕೂಲಗಳು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿ ಮತ್ತು ಮಾತಿನ ಬಲದ ಮೇಲೆ ಎಷ್ಟೋ ಜನ ಈಗ ವೃತ್ತಿಯನ್ನು ಮಾಡ್ಕೊಂಡಿದ್ದಾರೆ. ಮಾತೇ ಅವರಿಗೆ ವೃತ್ತಿ, ಅಂಥವರಿಗೆ ತುಂಬ ಚೆನ್ನಾಗಿದೆ ಅಂತ. ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಶುಭದೃಕ್ ಅಂತ. ಹೀಗಾಗಿ ತುಂಬ ಚೆನ್ನಾಗಿರುತ್ತದೆ. ಮಾತಿನ ಕ್ಷೇತ್ರಗಳಲ್ಲಿ ಅಂದರೆ ಉಪನ್ಯಾಸ ಆಗಬಹುದು, ವಾಯ್ಸ್ ಓವರ್ ಆರ್ಟಿಸ್ಟ್ಗಳಾಗಬಹುದು, ಇನ್ಯಾವುದೇ ಇಂಥ ಧ್ವನಿ ಮಾಧ್ಯಮ ಅಂತೀವಲ್ಲ, ಅದು ತುಂಬ ನಿಮಗೆ ಸಹಾಯ ಮಾಡುತ್ತೆ, ಹೆಚ್ಚಿನ ಹಣ ತಂದು ಕೊಡುತ್ತೆ ಅಂತ. ಗುರುವಿನ ದೃಷ್ಟಿ ಬೇರೆ ಇದೆ ನಿಮಗೆ, ತುಂಬ ಚೆನ್ನಾಗಿದೆ. ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ವಾರದ ಅಂತ್ಯದಲ್ಲಿ ಸಹೋದರರಲ್ಲಿ ಸಾಮರಸ್ಯ, ಸ್ತ್ರೀಯರಿಗೆ ಧೈರ್ಯೋತ್ಸಾಹಗಳು, ಒಂದು ರೀತಿಯಲ್ಲಿ ಉತ್ಸಾಹದಿಂದ ಕಾರ್ಯ ಆರಂಭಗೊಳ್ತಕ್ಕಂಥದ್ದು, ಮುಗಿಸದೆ ಅದನ್ನು ಹಿಂದಕ್ಕೆ ಬರದೇ ಇರತಕ್ಕಂಥದ್ದು, ಈ ರೀತಿಯ ಒಂದು ಬಲ ಚೆನ್ನಾಗಿದೆ. ಹಿರಿಯರ ಸಹಕಾರ ಚೆನ್ನಾಗಿದೆ. ಸಾಲ ಸ್ವಲ್ಪ ಉದರ ಸಂಬಂಧಿ ಬಾಧೆಗಳು ಉಂಟಾಗಬಹುದು. ಸಣ್ಣ ಪ್ರಮಾಣದಲ್ಲಿ ಅದೇನು ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ವಸ್ತುತಃ ಶತ್ರುಗಳಿಂದ ಹೊರಗೆ ಬರ್ತೀರ. ರವಿ 6ನೇ ಮನೆಯಲ್ಲಿದ್ದಾಗ ಶತ್ರುಂಜಯತಿ ಅಂತ. ಹೀಗಾಗಿ ಶತ್ರುಗಳನ್ನು ದಾಟುವ, ಅವರನ್ನು ಹಿಮ್ಮೆಟ್ಟಿಸುವ ಶಕ್ತಿ ತುಲಾರಾಶಿಯವರಿಗೆ ಬರುತ್ತೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮನೆ ದೇವರು ಪ್ರಾರ್ಥನೆ ಮಾಡಿಕೊಂಡ್ರೂ ಆಗುತ್ತೆ, ಮಾಡಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ದೈವಾನುಕೂಲದಿಂದ ಗೆಲುವು, ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿದೆ. ಹೆಣ್ಮಕ್ಕಳಿಗೆ ಬಲ, ಕಾರಣ ಭಾಗ್ಯಾಧಿಪತಿ ಜನ್ಮದಲ್ಲಿ ಸಂಚರಿಸಿದ್ರೆ ದೈವಾನುಕೂಲದಿಂದ ಕಷ್ಟವಾದದ್ದನ್ನು ಸುಲಭ ಮಾಡಿಕೊಳ್ಳೋ ಶಕ್ತಿ, ಬುದ್ಧಿವಂತಿಕೆ. ದೈವಾನುಕೂಲ ಅಂತಂದ್ರೆ ಏನು? ಬುದ್ಧಿ ಹೊಳಹು, ಅದನ್ನೇ ದೈವ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಯಾವುದು ಕಾಣಲ್ವೋ, ಬುದ್ಧಿ ಏನು ಕಾಣುತ್ತಾ ಅದು ಅಪ್ಲೈ ಆಗುತ್ತಷ್ಟೇ. ಆ ರೀತಿಯಲ್ಲಿ ಸಹಾಯ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ, ಕಲಾವಿದರಿಗೆ ಹೆಚ್ಚಿನ ಅವಕಾಶಗಳು, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಚೆನ್ನಾಗಿದೆ. ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ಖಂಡಿತ ಭಗವಂತ ತಂದು ಕೊಡ್ತಾನೆ ನಿಮಗೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಯಾವುದೋ ಒಂದು ಸಮಾರಂಭ, ಶುಭ, ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಕುಟುಂಬ ಸೌಖ್ಯ, ಸಾಮರಸ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲ. ಕುಟುಂಬದಲ್ಲಿ ಯಾವುದೇ ಕಿರಿಕಿರಿ, ಒತ್ತಡಗಳು ಮತ್ತು ಇನ್ಯಾವುದೋ ಮನಸ್ತಾಪ, ಭಿನ್ನಾಭಿಪ್ರಾಯ ಇಲ್ಲದೆ ಸಮಾಧಾನವಾಗಿರೋದು ದೊಡ್ಡ ಫಲ. ಅದು ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಸ್ತ್ರೀಯರಿಗೆ ಹಣಕಾಸಿನ ಬಲ ಚೆನ್ನಾಗಿರುತ್ತದೆ. ಬುದ್ಧಿ ಕೌಶಲ್ಯ, ಪ್ರತಿಭಾ ಚಾತುರ್ಯ, ಇದಕ್ಕೆಲ್ಲ ಇನ್ನೇನು ಸುಖ ಅಂದರೆ ಇದೇ ತಾನೆ. ಇಷ್ಟು ಫಲಗಳನ್ನು ಗ್ರಹಗಳು ಅನುಗ್ರಹಿಸ್ತಾ ಇದ್ದಾವೆ, ನೀವು ಅದಕ್ಕೆ ಕೃತಜ್ಞತೆಯಿಂದ ಇರಬೇಕು. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಉದರ ಬಾಧೆಗಳು ಮತ್ತು ಪಂಚಮದಲ್ಲಿ ರವಿ ಶನಿ ಸಂಚರಿಸುವಾಗ ಬುದ್ಧಿ ವ್ಯತ್ಯಾಸಗಳು ಆಗಿಬಿಡಬಹುದು. ಕೆಲವೊಮ್ಮೆ ಡೈಲಮ ಅಂತೀವಲ್ಲ, ಇಂತಹ ಸಾಧ್ಯತೆ ಇರುತ್ತೆ. ಹೀಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ತ್ರೀಯರಿಗೆ ಸ್ವಲ್ಪ ಅಲೆದಾಟ, ವ್ಯಯ ಸೂಚಿಸ್ತಾ ಇದೆ. ಹೆಚ್ಚಿನ ವ್ಯಯ, ಖರ್ಚಿದೆ. ಅಷ್ಟಮಾಧಿಪತಿ ವ್ಯಯದಲ್ಲಿ ಸಂಚರಿಸಿದ್ರೆ ಬೇಡದೇ ಇರೋದಕ್ಕೆ ದುಡ್ಡು ಹಾಕಿ ಆಮೇಲೆ ಕಂಗಾಲಾಗೋದು, ಕಣ್ಣಲ್ಲಿ ನೀರು ಬರೋದು, ಎರಡೂ ಆಗುತ್ತೆ. ಆ ರೀತಿಯ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಅಲೆದಾಟ, ವ್ಯಯ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಆಪ್ತರಿಂದ ದೂರ ಆಗೋ ಸಾಧ್ಯತೆ. ವಾಹನ, ಗೃಹ ವಿಚಾರಗಳಲ್ಲಿ ಲಾಭ, ಮನೋರಂಜನೆ, ಶಾಪಿಂಗು ಇತ್ಯಾದಿ. ಹೀಗೆ ಶಾಪಿಂಗ್ ಹೊರಟು ಬಿಟ್ಟರೆ ಮುಗೀತಲ್ವ. ಖರ್ಚು ಈ ಪಾಪ ಎತ್ತಿಟ್ಟಿದ್ದೆಲ್ಲ ಬಳಸಬೇಕಾದ ಅನಿವಾರ್ಯತೆ ಬಂದುಬಿಡುತ್ತೆ. ಅಷ್ಟು ಸಾಲದೆ ಮತ್ತೊಬ್ಬರ ಹತ್ರ ಇನ್ನೇನು ಕ್ರೆಡಿಟ್ ಕಾರ್ಡ್ಗಳಿದಾವಲ್ಲ, ಮತ್ತೊಬ್ಬರು ಅಂತಂದರೆ ಅವರೇ ನಮಗೆ ಸದಾ ಬೆಂಗಾವಲಾಗಿ ನಮ್ಮನ್ನು ಹಾಳು ಮಾಡಲಿಕ್ಕಿರ್ತಕ್ಕಂಥದ್ದು. ಹುಷಾರು ಅವುಗಳ ಬಗ್ಗೆ ಧನುಸ್ಸು ರಾಶಿಯವರು ಹುಷಾರಾಗಿ ಗಮನ ಇಟ್ಕೊಳ್ಳಿ. ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿ, ಇದು ಹೆಚ್ಚಿನ ಅನುಕೂಲ ಆಗುತ್ತೆ. ಪ್ರಜ್ಞೆ ಜಾಗೃತವಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.